ಏನಿದೆ ಇಲ್ಲ ಅವ್ರು ಹೇಳಿದ್ದಕ್ಕೆ ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡ್ತಾ ಆಂತರಿಕ ನೋಡಿ, ಎಲ್ಲದಕ್ಕೂ ಹೆಚ್ಚು ಮೋದಿ, ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಬಿಜೆಪಿಗಿಂತ ಹೆಚ್ಚು ಭಾರತ ದೇಶ, ಭಾರತದ ಪ್ರಜೆಗಳು, ಇಲ್ಲಿಯ ಏಕತೆ, ಇಲ್ಲಿಯ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಫಾರಿನ್ ಅಫೇರ್ಸ್ಗಳು ತುಂಬ ಮಹತ್ವದ ಪಾತ್ರ ವಹಿಸುತ್ತೆ. ಇದಕ್ಕೆ ಇತ್ತೀಚೆಗೆ ಬಂದಂಥ ಒಂದು ಮೂವಿ ಬಹುದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ತುಂಬ ಇಂಟರ್ನಲ್ ವಿಷಯಗಳನ್ನು ಆ ಮೂವಿಯಲ್ಲಿ ತೋರಿಸಿ ನಮ್ಮ ಭಾರತದ ಸಮೂಹಗಳನ್ನು ಸಹಿತ ಒಂದು ಪೋಲರೈಸ್ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಜೊತೆಗೆ ಎಕ್ಸ್ಟರ್ನಲ್ ನಮ್ಮ ವಿದೇಶಾಂಗ ನೀತಿಯಲ್ಲೂ ಸಹಿತ ತೊಂದರೆಯನ್ನು ಮಾಡಿದೆ. ಅಂಥವ್ರ ವಿರುದ್ಧವೂ ಸಹಿತ ಕ್ರಮವಾಗಬೇಕು. ಯಾವ ಮೂವೀಸ್? ದುರಂಧರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಮೆರೆಸಿರುವಂತ, ಅಲ್ಲೊಬ್ಬ ಅದ್ರ ಬಗ್ಗೆ ಬೇಕಾದ್ರೆ ಮಾತಾಡೋಣ. ದುರಂಧರಿಗೆ ಬೇಕಾದ್ರೆ ನೀವೊಂದು ವಿಶೇಷವಾದಂತ ಚರ್ಚೆ ಇಡಬೇಕಾಗ್ಬೋದು. ದುರಂಧರದ ಪ್ರಾಬ್ಲಮ್ ಏನಂತಂದ್ರೆ, ನೋಡಿ, ದುರಂಧರ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ತೋರಿಸಿರೋದು ಅದೊಂದು ಕತೆ ಇರ್ಬೋದು, ಆದರೆ ಅದೊಂದು ನಿಜಾಂಶ ಹೇಳುವಂಥದ್ದನ್ನ ಅದನ್ನು ನಂಬಿಸಿದೆ. ಮತ್ತು ಭಾರತೀಯ ಸೇನೆ ಅಥವಾ ಭಾರತ ಇಂಥದ್ದೊಂದು ಯಾವುದೋ ಖಾಲಿ ಪೀಲಿ ಯಾರೋ ಕ್ರಿಮಿನಲ್ಗಳನ್ನ ಪಾಕಿಸ್ತಾನಕ್ಕೆ ಕಳಿಸುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ತೋರಿಸಿದೆ. ಅದನ್ನು ಒಪ್ಕೊಳಕ್ಕಾಗತ್ತಾ? ಇಂಟರ್ನ್ಯಾಷನಲ್ ಲೆವೆಲ್ಗಳಲ್ಲಿ ಯಾವ ರೀತಿ ಅವಮಾನ ಅದಲ್ಲ. ಅಲ್ಲ, ಇಲ್ಲಿ ಕಂಪ್ಯಾರಿಸನ್ ಹೆಂಗಾಯ್ತು? ಒಬ್ಬ ಆರ್ಮಿಯ ಜನರಲ್ ಬರೆದ ಪುಸ್ತಕಕ್ಕೂ ಒಂದು ಸಿನಿಮಾಗೂ ಕಂಪ್ಯಾರಿಸನ್ ಹೆಂಗಾಯ್ತು ಅನ್ನೋದು ನನ್ನ ಪ್ರಶ್ನೆ. ಎನಿವೆ, ಸಿನಿಮಾಗಳು ಯಾಕೆ ಮಹತ್ವ ಪಡಿತವೆ ಅಂತಂದ್ರೆ, ಸಿನಿಮಾಗಳು ಈ ದೇಶದ ನೆರೆಟಿವ್ ನ ಸೆಟ್ ಮಾಡ್ತವೆ. ಅದೇ ರೀತಿಯಾಗಿ ಮಾಧ್ಯಮಗಳು ಸಹಿತ ನೆರೆಟಿವ್ ಸೆಟ್ ಮಾಡ್ತಾ ಇದ್ದಾವೆ. ಸೊ ಆ ಕಾರಣಕ್ಕೋಸ್ಕರ ನಾವು ಏನ್ ತೋರಿಸ್ತೀವೋ ಅದಕ್ಕೊಂದು ನೆರೆಟಿವ್ ಆಗುತ್ತೆ. ಸೊ ಈ ನೆರೆಟಿವ್ ಒಂದು ದ್ವೇಷವನ್ನು ಹುಟ್ಟಾಕುತ್ತೆ. ಆ ಮೂವಿನ ನೋಡ್ಕೊ ಬಂದು ಹೇಳಿದ್ದೀನಿ ನಾನು ನಿಮ್ಗೆ. ಮೂವಿ ಮೇಡ್ ಇಟ್ ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಅಲ್ಲಿ ತೋರಿಸಿರುವಂತಹ ಸಮುದಾಯಗಳ ವಿರುದ್ಧದ ದ್ವೇಷ ಮತ್ತು ಭಾರತವನ್ನ ತುಂಬಾ ಕೀಳಾಗಿ ತೋರಿಸಿದ್ದಾರೆ. ಯಾರೋ ಕ್ರಿಮಿನಲ್ ನ ಬೇರೆ ದೇಶಕ್ಕೆ ಕಳಿಸಿ ಕಶ್ಯಪ್ ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಓದ್ತಾ ಇರೋದು ಪ್ರಕಟವಾಗದ ಪುಸ್ತಕ ಅಲ್ಲ, ಬದಲಾಗಿ ಒಂದು ಮ್ಯಾಗಝಿನ್, ಕ್ಯಾರವಾನ್ ಅನ್ನೋ ಒಂದು ಮ್ಯಾಗಝಿನ್ ನ ಎಕ್ಸ್ಟ್ರಾಕ್ಟ್ ಅನ್ನು ಓದ್ತಿದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಿದ್ರು. ನರೇಟಿವ್ ಸೆಟ್ ಮಾಡುತ್ತೆ ಮಾಧ್ಯಮಗಳು. ಕ್ಯಾರವಾನ್ ಅನ್ನೋ ಮ್ಯಾಗಝಿನ್ ಯಾವ ರೀತಿ ನರೇಟಿವ್ ಸೆಟ್ ಮಾಡ್ತಿದೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ನರೇಟಿವ್ ಸೆಟ್ ಮಾಡ್ತಿರೋ ಮ್ಯಾಗಝಿನ್ ನ ಕೋಟ್ ಮಾಡ್ತಾರಾ ಸಂಸತ್ನಲ್ಲಿ? ಕಶ್ಯಪ್ ಅವರು. ಸ್ಮಿತಾ ಅವರೇ, ಈ ಬುಕ್ಕು ಭಾರತದ ಹೊರಗಡೆ ಪಬ್ಲಿಷ್ ಆಗಿದೆ. ಎಲ್ಲ ಸ್ಟಾಲಲ್ಲಿ ಬುಕ್ ಶೆಲ್ಫ್ಗಳು ಈ ಬುಕ್ ಲಭ್ಯ ಇದೆ, ಇಂಡಿಯಾದಲ್ಲಿ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ಕ್ಯಾರವಾನಲ್ಲಿ ಬರೆದಿರೋ ಸುಶಾಂತ್ ಸಿಂಗ್ ಅವರು MODಗೆ ಒಂದು ಮೇಲ್ ಮಾಡಿದ್ದಾರೆ, ನಾರಾವಣೆ ಅವ್ರಿಗೆ ಮೇಲ್ ಮಾಡಿದ್ದಾರೆ. ಹಿಂಗೆ ಬರೆದಿದ್ದೀರಲ್ಲ, ಏನಿದು ಅಂತ ರಿಪ್ಲೈ ಕೊಡಿ ಅಂತ ಕಳಿಸಿದ್ದಾರೆ. ಇಲ್ಲಿವರೆಗೂ MOD ಅವರಾಗಲಿ ಇಲ್ಲ ನಾರಾವಣೆ ಅವರು ರಿಪ್ಲೈ ಕೊಟ್ಟಿಲ್ಲ. ಮೌನವೇ ಒಂದು ಉತ್ತರ, ಸಮ್ಮತಿ ಲಕ್ಷಣ. ಎಸ್, ಆಬ್ವಿಯಸ್ಲಿ ಇವಾಗ ತಪ್ಪು ಮಾಡಿಲ್ಲ ಅಂದ್ರೆ ರಿಬಟ್ ಮಾಡ್ತಾ ಇದ್ರು ವಿತ್ ಫ್ಯಾಕ್ಟ್ಸ್. ಯಾರು ಅಲ್ಲಿ ತಪ್ಪಾಗಿದೆ, ನಾರಾವಣೆ ಅವ್ರು ಬರ್ದಿದ್ದಾರೆ, ಹಿಂಗಾಗಿದೆ, ಇವರು ಡಿಎಸ್ಕಲೇಟ್ ಮಾಡಬೇಡಿ, ಏನೋ ಜೋ ಡಿಸಿಷನ್ ಲೇವ್ ಅಂತ ಹೇಳಿದ್ದಾರೆ ಅವರು. ಆ ಪದದಲ್ಲಿ ನಮಗೆ ಹಿಂದಿ ಸರಿಯಾಗಿ ಬರೋದಿಲ್ಲ, ಯಾಕಂದ್ರೆ ನಾವು ಕನ್ನಡ ನಾಡದಲ್ಲಿ ಬೆಳೆದಿರೋರು. ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ತಗೊಳ್ಳಿ ಡಿಸಿಷನ್. ಆ ಡಿಸಿಷನ್ಗಳು ತಗೋಬೇಕಾಗಿರೋದು ದೇಶದ ಪ್ರಧಾನಮಂತ್ರಿಗಳು ಇಲ್ಲ ಉನ್ನತ ಹುದ್ದೆಯಲ್ಲಿ ಕೂತಿರೋರು, ವಿತ್ ಕನ್ಸಲ್ಟೇಷನ್ ಆಫ್ CCS. ಅದೊಂದು ಬಾಡಿ ಇದೆ, ಹೋಮು, ಎಕ್ಸ್ಟರ್ನಲ್ ಅಫೇರ್ಸು, ಡಿಫೆನ್ಸ್ ಮಿನಿಸ್ಟ್ರು ಮತ್ತು NSA ಅವ್ರು ಕೂತ್ಕೊಂಡು ಡಿಸಿಷನ್ ತಗೋಬೇಕು, ಪೊಲಿಟಿಕಲ್ ಡಿಸಿಷನ್ನು. ಆ ಡಿಸಿಷನ್ ಅವರು ಅವತ್ತು ತಗೊಳ್ಳಿಲ್ಲ. ಯಾರು? ನರೇಂದ್ರ ಮೋದಿ. ಏನು ಇನ್ನೊಂದು ಮುಖ್ಯವಾದ ಪಾಯಿಂಟ್ ನೀವು ಮರೆತು ಬಿಟ್ಟಿದ್ದೀರಾ. BJPಯ ಸಂಸದರು ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಾರೆ, when Narendra Modi was Gujarat CM, he traveled to 16 times to China for luxury and comfort, alleged that External Affairs Minister Jaishankar took care of these arrangements. ಏನಿದು ಒಳಮರ್ಮ? 16 ಬಾರಿ ಇದೇ ನರೇಂದ್ರ ಮೋದಿ ಅವರು ಇದು ಮುಖ್ಯಮಂತ್ರಿ ಆದಾಗ ಚೈನಾದ ವಿಸಿಟ್ ರಾಹುಲ್ ಗಾಂಧಿ ಅವ್ರ ಬಗ್ಗೆನೂ ಅನೇಕ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವರು ಚೈನಾಗೆ ಯಾವ್ದ ರಾಜ್ಯದ ಪ್ರತಿನಿಧಿಸಕ್ಕೆ ಹೋಗ್ತಿಲ್ಲ, ಯಾವ್ದ ದೇಶದ ಮುಖ್ಯಮಂತ್ರಿ ಆಗಿದ್ದು ಪ್ರಧಾನಮಂತ್ರಿಯಾಗಿ ಹೋಗಿರ್ಲಿಲ್ಲ. ಡೆಲಿಗೇಷನ್ ಬರುತ್ತೆ, ಮೀಟ್ ಮಾಡಿದಾರೆ ಹೊರತು ರಾಹುಲ್ ಗಾಂಧಿ ಲೋಹಿತ್ ಅವರು ಹೇಳಿದ್ರು ಶಾಡೋ ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಅಂತ ಹೇಳಿ. ನೀವು ರಾಹುಲ್ ಗಾಂಧಿ ಅವರಿಗೆ ಸ್ಥಾನನೇ ಇಲ್ಲ ನೋಡಿ, ಇವಾಗ ಸ್ಥಾನ ಇದೆ. ಒಂದು ನಿಮಿಷ ಹೇಳ್ತೇನೆ ಸರ್, ಪ್ಲೀಸ್ ನೋಡಿ. ರಾಹುಲ್ ಗಾಂಧಿ ಅವರು ಚೈನಾ ಹೋದ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ, ಮೋದಿ ಅವರು ಸಹಿತ ಚೈನಾ ಹೋದ್ರೆ ತೊಂದರೆ ಇಲ್ಲ. ಚೈನಾ ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳಿ ದಿವಸ ಬಡಬಡಾಯಿಸುವ ಮೋದಿ ಅಂಡ್ ಗ್ಯಾಂಗ್. ಮತ್ತೆ ಅವರು ನಮ್ಮ ನೆಲದ 2000 ಕಿಲೋಮೀಟರ್ ಸ್ಕ್ವೇರ್ ಫೀಟ್ ಕದ್ಕೊಂಡಿರುವವರು. ಅದು ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕದ ಒಂದೆರಡು ಜಿಲ್ಲೆಗಳನ್ನ ಕದ್ಕೊಂಡು
ಇಟ್ಕೊಂಡಿದ್ದಾರೆ. ಅಲ್ಲಿ ಅವರು ಸೈನ್ಯ ವಿಲೇಜ್ಗಳನ್ನ ಇದನ್ನ ಕಟ್ಟಿದ್ದಾರೆ. ಹೇಳ್ದವ್ರು ಒಂದು ಯಾರು ಕೇಳಿ, ಅಂತ ಕೇಳಿ. ಹೇಳಿ. ಅದೆಲ್ಲ 2000 ಸಮಸ್ಯೆ. ಕಿಲೋಮೀಟರ್ ಅನ್ನ ನೋಡಿ, ರಾಹುಲ್ ಗಾಂಧಿ ಅವರು ಬಿಟ್ಟು ಬೇರೆ ಯಾರು ಶತ್ರು ಹೇಳಿದ್ದಾರೆ? ರಾಷ್ಟ್ರ ಮಾಡುತ್ತೆ ಮಾಡಬೇಕು, ಆದ್ರೆ ಅದಲ್ಲ 2000 ಕಿಲೋಮೀಟರ್ದು ಸೆಷನ್ ಅಲ್ಲೇ ನಿಮ್ಮ MOS ಅವರು ರಿಪ್ಲೈ ಕೊಟ್ಟಿದ್ದಾರೆ. ಕರೆಕ್ಟ್ ಸೆಂಟೆನ್ಸ್ ಮುಂದುವರಿಸ್ತಾ ಚಂದ್ರಶೇಖರ್ ಅವರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈಗ ವಿರೋಧ ಪಕ್ಷಗಳು ಆಕ್ಷೇಪ ಏನು ವ್ಯಕ್ತಪಡಿಸ್ತಾ ಇದೆ ಅಂದ್ರೆ, ನೇರವಾಗಿ ಜನರಲ್ ಎಂ ಎಂ ನರವಣೆ ಅವರು ಕರೆ ಮಾಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಲೈನಿಗೆ ಬರಲಿಲ್ಲ, ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೊಡ್ಲಿಲ್ಲ. ನೀವು ಮಾಡಿ ಅಂತ ಹೇಳಿ ಹೊಣೆಗಾರಿಕೆಯನ್ನ ಮಿಲಿಟರಿ ಮೇಲೆ ಬಿಟ್ರೆ ಹೊರತು ಅವ್ರು ತಗೊಳ್ಬೇಕಾಗಿದ್ದ, ದೇಶದ ಪ್ರಧಾನಿಯಾಗಿ ತೆಗೆದುಕೊಳ್ಬೇಕಾಗಿದ್ದ ರೆಸ್ಪಾನ್ಸಿಬಿಲಿಟಿಯಿಂದ ಹಿಂದೆ ಸರಿದ್ರು, ನುಣುಚ್ಕೊಂಡ್ರು ಅನ್ನೋ ಆರೋಪ. ನೋಡಿ, ಮೊದಲನೇ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ, ಯಾವ ಪಾರ್ಲಿಮೆಂಟ್ ಒಳಗಡೆಗೆ ರಾಹುಲ್ ಗಾಂಧಿ ಅವರು ಉಲ್ಲೇಖ ಮಾಡಿದ್ರು ಅದು ಬುಕ್ನ ಎಕ್ಸ್ಟ್ರಾಕ್ಟ್ ಅಲ್ಲ. ಅದೇನು ಕ್ಯಾರವನ್ ಅಂತಕ್ಕಂತಹ ಲೆಫ್ಟಿಸ್ಟ್ ಅರ್ಬನ್ ನಕ್ಸಲರ ಮುಖವಾಣಿ ಏನು ಮ್ಯಾಗಝೈನ್ ಇದೆ, ಅದರ ಒಂದು ಏನು ಮೊಮೆಂಟ್ ಆಫ್ ಟ್ರೂತ್, ನರವಾಣೆ ಮೊಮೆಂಟ್ ಆಫ್ ಟ್ರೂತ್ ಅಂತಕ್ಕಂಥ ಒಂದು ಆರ್ಟಿಕಲ್ಲು ಸುಶಾಂತ್ ಅವ್ರ ಆರ್ಟಿಕಲ್ ಕಂಪ್ಲೀಟ್ ಆಗಿ ಓದಿದ್ದೇನೆ. ಅದ್ರಲ್ಲಿ ಅಷ್ಟು 40 ಪೇಜಲ್ಲೂ ಕೂಡ 2 ಎಕ್ಸ್ಟ್ರಾಕ್ಟ್ಗಳನ್ನ ಎತ್ಕೊಂಡು ತನ್ನ ಏನು ದೃಷ್ಟಿಕೋನವನ್ನು ಇಟ್ಕೊಂಡು ಹೋಗಿದ್ದಾರೆ. ಬಿಟ್ರೆ ಅದು ಅವರ ವಿಷಯವನ್ನು ಎತ್ತಿದ್ದಾರೆ ಅಂತ ಹೇಳ್ಕೊಂಡ್ರೆ ಅದು ಅವರ ವರ್ಡ್ಸ್ಗಳಲ್ಲ, ಯಾರು ನರವಾಣೆ ವರ್ಡ್ಸ್ಗಳಲ್ಲ. ಮೊದಲನೇದು. ಎರಡನೇದು ನೋಡಿ, ನಾನು ಆಗಲೇ 1967 ಉಲ್ಲೇಖ ಮಾಡಿದೆ. 67ರಲ್ಲಿ ಏನಾಯಿತು, ಸಿಕ್ಕಿಂನ ನಾಥುಲಾ ಒಳಗಡೆಗೆ ಚೈನಾ ಅಟ್ಯಾಕ್ ಮಾಡ್ತು. ಚೈನಾ ಅಟ್ಯಾಕ್ ಮಾಡಿದಾಗ ಇದೇ ರೀತಿ ಎಲ್ಲ ಟ್ಯಾಂಕ್ಗಳು ಬಂದು ನಿಂತಾಗ ಅಲ್ಲಿ ಜಗತ್ ಸಿಂಗ್ ಅಂತ ಹೇಳೋರು ಜೀವ ಆಗಿದ್ರು. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ದೆಹಲಿಯಿಂದ ಸರ್ಕಾರದಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂತು, ರಿಸ್ಟ್ರೈನ್ ಅಂದ್ರೆ ಯಾವುದೇ ಗುಂಡು ಹಾರಿಸಬೇಡಿ ಅಂತೇಳಿ. ಅದೇ ಲೋಕಲ್ ಜೀವ ಆಗಿದ್ದವರು ಅಲ್ಲಿ ಡಿಸಿಷನ್ ತಗೊಂಡ್ರು, ವಿ ವಿಲ್ ಫೈರ್ ಅಂತೇಳಿ. ಅದೇ ರೀತಿ ಚಾಂಗ್ಲಾದಲ್ಲೂ ಕೂಡ ಅದೇ 67ರಲ್ಲಾದಾಗ ಅಲ್ಲಿನ ಅಸ್ಸಾಮಿ ಇದರ ಒಬ್ಬ ಹವಾಲ್ದಾರು ಹಿ ಟುಕ್ ದ ಡಿಸಿಷನ್ ಟು ಫೈರ್ ಅಂತ ಹೇಳಿ. ನೋಡಿ, ಯಾವಾಗ್ಲೂ ಕೂಡ ನಾನು ಆಗಲೇ ಹೇಳಿದೆ, ಈ ಅಡ್ವಾನ್ಸ್ಮೆಂಟ್ಗಳಂತ ಏನಿರ್ತದೆ ನೋಡಿ, LOC ಮತ್ತೆ LACಗೆ ವ್ಯತ್ಯಾಸ ಇದೆ. LOC ಏನಾಗುತ್ತೆ ಅಂದ್ರೆ ಪಾಕಿಸ್ತಾನ ಭಾರತಕ್ಕಿರೋದು ಒಂದು ಸ್ಟ್ರೈಟ್ ಲೈನ್ ಅದು. ಸೊ ಅದಕ್ಕೆ ಡಿಸಿಷನ್ ಅಂತ ಹೇಳಿದ್ರೆ ಯಾರಾದರೂ ಲೈನ್ನ ಟಚ್ ಮಾಡಿದ್ರೆ ಕಿಲ್ ದೆಮ್ ಅಂತೇಳಿ. ಬಟ್ ನಮ್ಮ ಮತ್ತು ಚೈನಾ ಮಧ್ಯೆ ಇರ್ತಕ್ಕಂಥದ್ದು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಇಲ್ಲಿ ಗೆರೆ ಇಲ್ಲ. ಆಕ್ಚುಯಲ್ ಕಂಟ್ರೋಲ್ ಅಂದ್ರೆ ನಾವೆಷ್ಟು ಆಕ್ರಮಣ ಮಧ್ಯೆ ನಮ್ಮ ಕಡೆ ಇರುತ್ತೆ, ಅವರೆಷ್ಟು ಆಕ್ರಮಣ ಇದೆ ಅವ್ರ ಕಡೆಗೆ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಅವ್ರು ಬರೋದು ಇವ್ರು ಹೋಗೋದು ಪ್ರತಿನಿತ್ಯ ನಡೀತಾ ಇರುತ್ತೆ. ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಡಿಸಿಷನ್ಗಳನ್ನ ಅವರೇ ತಗೋಬೇಕು. ನರವಾಣೆ ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಚೀಫ್, ಆರ್ಮಿ ಚೀಫ್. ಅದ್ರ ಜೊತೆಗೆ ಯಾರು YK ಜೋಶಿ ಅವರಿದ್ರು, ಅವರು ಕಾಲ್ಗಿರ್ ವೀಲರ್ ಆಗಿದ್ದವರು, ನಾರ್ತ್ ಆರ್ಮಿ ಚೀಫ್. ಎಲ್ಲದಕ್ಕೂ ಅಲ್ಲಾರ 4 ಟ್ಯಾಂಕ್ ಬಂದು ಟ್ಯಾಂಕ್ ಹೋಗೋದಕ್ಕೆ ಎಲ್ಲದು CCS ಡಿಸಿಷನ್ ತಗೊಳುತ್ತಾ? ಎಲ್ಲ ಡಿಸಿಷನ್ಗಳು ಕೂಡ ಲೋಕಲೈಸ್ಡ್ ಆಗಬೇಕು. ಈವನ್ ಆಪರೇಷನ್ ಸಿಂಧೂರಲ್ಲೂ ಕೂಡ ಮೋದಿ ಅವರು ಇದಕ್ಕೆ ಡಿಫೆನ್ಸ್ಗೆ ಬಿಟ್ಟಿದ್ರು, ಟೇಕ್ ಯುವರ್ ಓನ್ ಡಿಸಿಷನ್ ಅಂಡ್ ಡೂ ಯುವರ್ ಓನ್ ವರ್ಕ್ ಅಂತ ಹೇಳಿ. ಸೊ ಪ್ರಧಾನಮಂತ್ರಿ ಅವರಿಗೆ ಸೈನ್ಯದ ಮೇಲೆ ಅಷ್ಟು ನಂಬಿಕೆ ಇದೆ. ಮತ್ತೆ ಎಕ್ಸೆಪ್ಟ್ ದ ಡಿಸಿಷನ್ ಆಫ್ ವಾರ್ ಅದನ್ನ CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಫಡ್ಕೆ ಅವ್ರಿಗೆ ಹಾಗೆ ಕಶ್ಯಪ್ ಅವ್ರಿಗೆ ಸೇಮ್ ಪ್ರಶ್ನೆ. ಜೋ ಉಚಿತ ಸಮಜೋ ಓ ಕರೋ ಅನ್ನುವ ದೇಶದ ಪ್ರಧಾನಿಯ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟು, ಇದು ರೆಸ್ಪಾನ್ಸ್